18 ವರ್ಷಗಳ ಕಾಯುವಿಕೆಯ ಬಳಿಕ ಟ್ರೋಫಿ ಮುಡಿಗೇರಿಸಿಕೊಂಡ ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿದೆ. ಇಂದು ಸಂಜೆ 5ರಿಂದ ಸಂಜೆ 6ರವರೆಗೆ ಆರ್ಸಿಬಿಯ ತವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತಂಡಕ್ಕೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದ್ದು ಸಿದ್ಧತೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಜೇತ ತಂಡಕ್ಕೆ ಸನ್ಮಾನ ಮಾಡಲಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಕ್ರೀಡಾಂಗಣಕ್ಕೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದ್ದು ಟಿಕೆಟ್ ಮತ್ತು ಪಾಸ್ ಹೊಂದಿದವರಿಗೆ ಮಾತ್ರ ಅನುಮತಿಸಲಾಗಿದೆ. ಕ್ರೀಡಾಂಗಣದಲ್ಲಿ ಸೀಮಿತ ಪಾರ್ಕಿಂಗ್ ಇರುವುದರಿಂದ ಸಾರ್ವಜನಿಕರು ಮೆಟ್ರೋ ಮತ್ತು ಇತರ ಸಾರ್ವಜನಿಕ ಸಾರಿಗೆಯನ್ನ ಬಳಸುವಂತೆ ಸೂಚಿಸಲಾಗಿದೆ. ಮಧ್ಯಾಹ್ನ 3ರಿಂದ ರಾತ್ರಿ 8ರವರೆಗೆ ಬೆಂಗಳೂರಿನ ಸಿಬಿಡಿ ಪ್ರದೇಶವನ್ನ ತಪ್ಪಿಸಲು ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ. ಎಲ್ಲರಿಗೂ ಗೊತ್ತಿರೋದು 18 ವರ್ಷದಿಂದ ಆರ್ಸಿಬಿ ಈ ಸಲ ಕಪ್ ನಮ್ಮದೇ ಅನ್ನೋದು ಏನು ಲೆಗಸಿ ಇತ್ತು ಅದನ್ನ ಫುಲ್ಫಿಲ್ ಆಗಿದೆ. ಈ ಸಲ ಕಪ್ ನಮ್ಮದಾಗಿದೆ. ಅದನ್ನು ಅಂತರ ಕಾಪಾಡ್ಕೊಂಡು ಬಂದಿದ್ದಂಥ ಒಂದು ಟೀಮು, ಒಂದು ಟ್ರೋಫಿ, ಒಂದು ಫ್ಯಾನು, ಈ ಮೂರನ್ನು ಒಟ್ಟಿಗೆ ಸೇರಿದ್ದು ಮತ್ತು ಇದೇ ಟ್ರೋಫಿನೇ. ಈ ಟ್ರೋಫಿನ ಮತ್ತು ಫ್ಯಾನ್ಸ್ನ, ಈ ಪ್ಲೇಯರ್ಸ್ನ, ಈ ಟೀಮ್ನ ಒಂದು ಜೊತೆಗೂಡ್ಸೋದಕ್ಕೆ ಒಂದು ಈವೆಂಟ್ ಮಾಡ್ತಾ ಇರೋದು ಅಷ್ಟೇ. ಇಷ್ಟು ವರ್ಷ ಸತತ ಕಾಲ ಇಷ್ಟು ಲಕ್ಷ ಜನ ಏನು ಫ್ಯಾನ್ಸ್ ಇದ್ದರು, ಇದು ಸಪೋರ್ಟ್ ಏನಿತ್ತು ಅವ್ರಿಗೊಂದು ಥ್ಯಾಂಕ್ಸ್ ಗಿವಿಂಗಾಗಿ ಒಂದು ಈವೆಂಟ್ ಮಾಡ್ತಾಯಿದ್ದೀವಿ. ಎಷ್ಟೊತ್ತಿಗೆ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನಮ್ಮ ಹತ್ರ. ಯಾಕಂತ ಹೇಳಿದ್ರೆ ಇನ್ನೂ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಗಳು ಇರೋದ್ರಿಂದ ಸ್ಟೇಡಿಯಮಿಗೆ ಬಂದ ತಕ್ಷಣ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಆ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಎಲ್ಲ ಜನಕ್ಕೂ ಮತ್ತು ಪ್ಲೇಯರ್ಸ್ ಜೊತೆಗಿನ ಆ ಒಂದು ಸಂಬಂಧ ಏನಿದೆ ಅದೊಂದು ವಿಕ್ಟ್ರಿ ಪರೇಡ್ ಮೂಲಕ ಅವ್ರಿಗೊಂದು ಥ್ಯಾಂಕ್ಸ್ ಗಿವಿಂಗ್ ಮಾಡಿ ಈವೆಂಟ್ನ ಮುಗಿಸ್ಬೇಕಂತ ಇದ್ದೀವಿ. ಇದ್ರ ಜೊತೆಗೆ ರಘು ದೀಕ್ಷಿತ್ ಆದಂಥ ಖ್ಯಾತ ಕನ್ನಡಿಗ ಸಿಂಗರ್ ಏನಿದ್ದಾರೆ ಅವ್ರದ್ದು ಸಹ ಪರ್ಫಾರ್ಮೆನ್ಸ್ ಇರುತ್ತೆ ಇನ್ ಬಿಟ್ವೀನ್ ಇದರಲ್ಲಿ. ಸೊ ಎವ್ರಿಥಿಂಗ್ ಆ್ಯಸ್ ಪರ್ ಪ್ಲ್ಯಾನ್ಡ್. ಇದು ಒಂದು ಮ್ಯೂಸಿಕಲ್ ನೈಟ್ ಆಗಲಿ ಮತ್ತೊಂದಾಗಲಿ ಈ ಥರ ಅನ್ನೋದಕ್ಕಿಂತ ಒಂದು ಫ್ಯಾನ್ಸ್ ಹಾಗೂ ಆ ಟೀಮ್, ಆ ಮ್ಯಾನೇಜ್ಮೆಂಟ್ ಜೊತೆ ಇರೋ ಒಂದು ಆ ಸಂಬಂಧನ ಹತ್ರ ಕೂಡ್ಸೋದಕ್ಕೋಸ್ಕರ ಒಂದು ಈವೆಂಟ್ ಅಂತ ಹೇಳ್ಬೋದು. ಎಲ್ರಿಗೂ ಗೊತ್ತಿರೋಂಗೆ ಶಾರ್ಟ್ ನೋಟಿಸಲ್ಲಿ ಆಗ್ತಾ ಇರೋಂಥ ಒಂದು ಈವೆಂಟ್. ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದಾರೆ. ಸೊ ನಮ್ಮ ಕೆಪಾಸಿಟಿ ಏನಿದೆ ಅದ್ರ ಮೂಲಕನೇ ನಾವು ಸಹ ಅದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ. ಅದು ಮ್ಯಾನೇಜ್ಮೆಂಟ್ ಯಾವ ಥರ ಜನಕ್ಕೆ ತಲುಪಿಸ್ಬೇಕು ಈ ಮಾಹಿತಿನ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇನ್ನು ಸ್ವಲ್ಪ ಹೊತ್ತಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಸೊ ಸಿದ್ಧತೆ ನೀವು ನೋಡ್ತಾ ಇದ್ದೀರಾ, ಶಾರ್ಟ್ ಪೀರಿಯಡಲ್ಲಿ ಏನಿದೆ, ಏನೇನು ನೆಸಸರಿ ನಾವು ಮಾಡ್ಬೋದು, ಜನಕ್ಕೆ ಏನು ಖುಷಿ, ಜನಕ್ಕೆ ಏನು ಬೇಡ ಸರ್, ಅದೊಂದು 18 ವರ್ಷದ ಆ ಒಂದು ಫೀಲಿಂಗ್ ಇದೆಯಲ್ಲ, ಆ ಒಂದು ಎಮೋಷನ್ ಇದೆಯಲ್ಲ, ಅದನ್ನು ನೋಡ್ಬೇಕಂತೇಳಿ ಕಾಯ್ತಾ ಇದ್ದಾರೆ. ಅದಕ್ಕೆ ಏನೇನು ಬೇಕು ಅರೇಂಜ್ಮೆಂಟ್ ಅದು ನಾವು ಮಾಡ್ಕೊತೀವಿ.